ಅರ್ಜುನ್ ಸರ್ಜಾ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅನೇಕ ಯಶಸ್ವಿ ಸಿನಿಮಾವನ್ನು ಮಾಡಿರುವಂಥ ನಟ ಆಗಿದ್ದಾರೆ. ಅರ್ಜುನ್ ಸರ್ಜಾ ಅಂದಿದ ತಕ್ಷಣ ಕನ್ನಡಿಗರಿಗೆ ಏನಿಲ್ಲದಂಥ ಪ್ರೀತಿ ಕೂಡ ಇದೆ. ಸೊ ಅರ್ಜುನ್ ಸರ್ಜಾ ಅವರ ಇಡೀ ಕುಟುಂಬವೇ ಸಿನಿಮಾ ಇಂಡಸ್ಟ್ರಿಗಾಗಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿ ತುಂಬಾ ಫೇಮಸ್ ಆದವರು. ಅರ್ಜುನ್ ಸರ್ಜಾ ದಂಪತಿ ಕೂಡ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಅರ್ಜುನ್ ಸರ್ಜಾ ಪತ್ನಿ ಕೂಡ ಸಿನಿಮಾ ರಂಗದಲ್ಲೇ ಇದ್ದವರು ಆಗಿರುವಂಥ ಹಿನ್ನೆಲೆಯಲ್ಲಿ ಇದೊಂದು ಫ್ಯಾಮಿಲಿ ಎಲ್ಲರಿಗೂ ಚಿರಪರಿಚಿತ ಫ್ಯಾಮಿಲಿ ಆಗಿದೆ. ಸೆಲೆಬ್ರಿಟಿಗಳ ಫ್ಯಾಮಿಲಿ ಅಂತ ಕರೆಸ್ಕೊಳ್ಳುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅರ್ಜುನ್ ಸರ್ಜಾಗೆ ಇಬ್ಬರು ಪುತ್ರಿಯರು, ಐಶ್ವರ್ಯ ಮತ್ತು ಅಂಜನಾ. ಐಶ್ವರ್ಯ ಕೂಡ ಕನ್ನಡದಲ್ಲಿ ಸಿನಿಮಾವೊಂದನ್ನು ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವಂಥ ಮಹದಾಸೆ ಇತ್ತು. ಅರ್ಜುನ್ ಸರ್ಜಾ ದಂಪತಿ ಇಬ್ಬರು ಸಿನಿಮಾ ಇಂಡಸ್ಟ್ರಿಯವರೇ ಆಗಿರೋದ್ರಿಂದ ಇಬ್ಬರು ಹೆಣ್ಮಕ್ಳನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು, ಮೆರೆಸಬೇಕು ಅನ್ನುವಂಥ ಮಹದಾಸೆ ಇತ್ತು. ಆದರೆ ಅರ್ಜುನ್ ಸರ್ಜಾಗೆ ಸಿಕ್ಕಂಥ ಸಕ್ಸಸ್ ಅವರ ಪುತ್ರಿಗೆ ಸಿಗಲಿಲ್ಲ. ಐಶ್ವರ್ಯ ಕನ್ನಡದಲ್ಲಿ ಒಂದು ಸಿನಿಮಾವನ್ನು ಮಾಡಿದ್ರು. ಅದು ಹೇಳಿಕೊಳ್ಳುವಂಥ ಮಟ್ಟಿಗೇನು ಹಿಟ್ಟಾಗಲಿಲ್ಲ. ಪ್ರೇಮ ಬರಹ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ನಿರೀಕ್ಷೆಗೆ ಅಂದುಕೊಂಡಷ್ಟು ಮಟ್ಟಿಗೆ ಐಶ್ವರ್ಯ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇದಾದ ಮೇಲೆ ಐಶ್ವರ್ಯ ಅವರ ಮದುವೆ ರೀಸೆಂಟಾಗಿ ಇದೇ ಜೂನ್ 10ರಂದು ಜರುಗಿತು. ತುಂಬಾ ಅದ್ಧೂರಿಯಾಗಿ ಐಶ್ವರ್ಯ ಅವರ ಮದುವೆಯನ್ನು ಮಾಡಿ ಮುಗಿಸಲಾಗಿತ್ತು. ಯಾಕಂದರೆ ನಾನಾಗಲೇ ಹೇಳಿದ ಹಾಗೇ ಇವರ ಇಡೀ ಕುಟುಂಬವೇ ಸಿನಿಮಾ ಕುಟುಂಬ ಆಗಿರೋದ್ರಿಂದ ಧ್ರುವ ಸರ್ಜಾ, ಚಿರಂಜೀವಿ ಸರ್ಜಾ ಅಷ್ಟೇ ಅಲ್ಲದೆ ಅರ್ಜುನ್ ಸರ್ಜಾ ಅವರ ಮಾವ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವರು ರಾಜೇಶ್ ಅವರು. ಸೊ ಈ ಎಲ್ಲ ಕಾರಣಕ್ಕಾಗಿ ಇವರದ್ದು ಸಿನಿಮಾ ಫ್ಯಾಮಿಲಿ ಆಗಿದ್ದರಿಂದ ಸಹಜವಾಗಿ ಐಶ್ವರ್ಯ ಅವರು ಯಾರನ್ನು ಮದುವೆ ಆಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಅರ್ಜುನ್ ಸರ್ಜಾ ಹೇಳಿ ಕೇಳಿ ತುಂಬಾ ರಿಚ್ ಕೂಡ. ಸೊ ಅವರ ಮಕ್ಕಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಐಶ್ವರ್ಯ ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಅದು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರನ್ನೇ. ತಂಬಿ ರಾಮಯ್ಯ ಅಂತ ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಫೇಮಸ್ಸು. ಅವರ ಮಗ ಉಮಾಪತಿಯನ್ನ ಬಹಳ ವರ್ಷಗಳ ಕಾಲ ಪ್ರೀತಿಸಿ ಕುಟುಂಬದವರ ಒಪ್ಪಿಗೆಯನ್ನು ಪಡೆದುಕೊಂಡೆ ಐಶ್ವರ್ಯ ಅರ್ಜುನ್ ಸರ್ಜಾ ಇತ್ತೀಚೆಗೆ ತಾನೆ ಅಂದರೆ ಜೂನ್ 10ರಂದು ಬಹಳ ಅದ್ದೂರಿಯಾಗಿ ಮದುವೆ ಆಗಿದ್ರು. ಆದರೆ ಇದೀಗ ಇನ್ನೊಂದು ವಿಚಾರ ವೈರಲ್ ಆಗ್ತಾ ಇದೆ. ಅರ್ಜುನ್ ಸರ್ಜಾ ಅವರ 2ನೇ ಪುತ್ರಿ ಅಂಜನಾ ಅವರ ಮದುವೆ. ಹೌದು, ಇದು ಸಾಕಷ್ಟು ಶಾಕಿಂಗ್ ಅಂತ ಅನಿಸ್ತಾ ಇರೋದು. ಯಾಕಂದರೆ ಅರ್ಜುನ್ ಸರ್ಜಾ ಅವರ ಮೊದಲ ಪುತ್ರಿ ಐಶ್ವರ್ಯ ಅವರ ಮದುವೆ ಆಗಿ ಇನ್ನೂ 1-2 ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ 2ನೇ ಮಗಳ ಮದುವೆ. ಎಷ್ಟು ಸಡನ್ ಆಗಿ ದಿಢೀರಾಗಿ 2ನೇ ಮಗಳ ಮದುವೆಯನ್ನು 2 ತಿಂಗಳ ಅಂತರದಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣವೇನು? ಇಷ್ಟು ಅರ್ಜೆಂಟಲ್ಲಿ ಅರ್ಜುನ್ ಸರ್ಜಾ ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮೊನ್ನೆ ತಾನೇ ಮೊದಲ ಮಗಳ ಮದುವೆಯನ್ನು ತುಂಬಾ ಅದ್ದೂರಿಯಾಗಿ ಮಾಡಲಾಗಿತ್ತು. ಧ್ರುವ ಸರ್ಜಾ ಡ್ಯಾನ್ಸ್ ಕೂಡ ಮಾಡಿದರು. ಮತ್ತು ಕನ್ನಡ, ತಮಿಳು, ತೆಲುಗು, ಹಿಂದಿ ಇಂಡಸ್ಟ್ರಿಯ ಅನೇಕರು ಈ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ರು. ಸೊ ಅದನ್ನು ಇನ್ನು ಯಾರು ಮರ್ತಿಲ್ಲ. ಆಗ್ಲೇ 2ನೇ ಮಗಳ ಮದುವೆ ಅನ್ನುವಂಥ ವಿಚಾರ ಇದು ಯಾಕೆ ಅನ್ನುವಂಥ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಸ್, ಅರ್ಜುನ್ ಸರ್ಜಾ ಅವರ 2ನೇ ಪುತ್ರಿ ಹೆಸರು ಅಂಜನಾ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ರು. ಐಶ್ವರ್ಯ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅಂಜನಾ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಯಾವಾಗ ಐಶ್ವರ್ಯ ಅವರಿಗೆ ತಾವು ಅಂದ್ಕೊಂಡಂಥ ಮಟ್ಟಿಗೆ ಸಿನಿಮಾ ಹಿಟ್ಟಾಗಲಿಲ್ವೋ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯವಾಗಲಿಲ್ಲೋ, ಅಂಜನಾ ಕೂಡ ಸುಮ್ಮನಾಗ್ಬಿಟ್ರು. ಅಂಜನಾ ಅವರು ಈಗಾಗಲೇ ತಮ್ಮದೇ ಆದಂಥ ಒಂದು ಓನ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರದ್ದೇ ಆದಂಥ ಬಟ್ಟೆ ಬ್ರ್ಯಾಂಡ್ ಕೂಡ ಇದೆ. ಸೊ ಆ ಬಿಸ್ನೆಸ್ಸಲ್ಲಿ ಅಂಜನಾ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಒಳ್ಳೆ ಎಜುಕೇಷನ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಇದೇ ಅಂಜನಾ ಮದುವೆ ಇದೀಗ ನಡೀತಿದೆ ಅನ್ನುವಂಥ ವಿಚಾರವೇ ವೈರಲ್ ಆಗಿರೋದು. ಅದಕ್ಕೆ ಕಾರಣ ಅಂಜನಾ ಅವರೇ. ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅರ್ಜುನ್ ಸರ್ಜಾ ಅವರ 2ನೇ ಪುತ್ರಿ ಅಂಜನಾ. ಆಗಾಗ ಫ್ಯಾಮಿಲಿ ಫೋಟೋಸ್ಗಳನ್ನು ಕೂಡ ಹಾಕ್ತಾ ಇರ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ತುಂಬಾ ವಿಚಾರಗಳನ್ನು ಹಾಕ್ತಾ ಇರ್ತಾರೆ. ಇದೇ ಅಂಜನಾ ಇತ್ತೀಚೆಗೆ ತಮ್ಮ ಅಕ್ಕ ಐಶ್ವರ್ಯ ಅವರ ಮದುವೆಯ ಫೋಟೋಸ್ಗಳನ್ನು ಹಾಕಿದರು. ಆ ಮದುವೆಯ ಫೋಟೋಸ್ಗಳಲ್ಲಿ ಅಂಜನಾ ಮತ್ತು ಅವರ ಫ್ಯಾಮಿಲಿ ಅಂದರೆ ಅರ್ಜುನ್ ಸರ್ಜಾ ಮತ್ತು ಅವರ 2 ಮುದ್ದಾದ ಮಕ್ಕಳು ಹಾಗೆಯೇ ಅವರ ಅಕ್ಕನ ಮದುವೆಯ ಎಲ್ಲ ಫೋಟೋಸ್ಗಳನ್ನು ಅಂಜನಾ ಹಾಕಿದರು. ಅದರಲ್ಲಿ ಕೊನೆಯದಾಗಿ ಒಂದು ಫೋಟೋವನ್ನು ಹಾಕಿದರು. ಈ ಫೋಟೋವೇ ಇಷ್ಟೆಲ್ಲ ಅನುಮಾನಕ್ಕೆ ಕಾರಣವಾಗಿರೋದು. ಹೌದು, ಅಂಜನಾ ಅವರು ವಿದೇಶಿ ಹುಡುಗ ಮತ್ತು ಒಬ್ಬ ಅಜ್ಜಿ ಇರುವಂಥ ಒಂದು ಫೋಟೋವನ್ನು ಹಾಕಿದರು. ಈ ಫೋಟೋವೇ ಸಾಕಷ್ಟು ವೈರಲ್ ಆಗಿರೋದು. ಇದು ಅಂಜನಾ ಅವರ ಮದುವೆ ಆಗ್ತಿರುವಂಥ ಹುಡುಗನ ಫೋಟೋ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ಅವ್ರು ಹಾಕಿರುವಂಥ ಫೋಟೋಕ್ಕೆ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಇವರೇ ನಿಮ್ಮ ಬಾಯ್ ಫ್ರೆಂಡಾ, ಇವ್ರ ಜೊತೆನೇ ನಿಮ್ಮ ಮದುವೆನಾ ಅಂತ. ಆದರೆ ಆ ವಿದೇಶಿ ಹುಡುಗ ಯಾರು ಅನ್ನೋದನ್ನು ಅಂಜನಾ ಹೇಳಿಲ್ಲ. ಆದರೆ ಫ್ಯಾಮಿಲಿ ಫೋಟೋಸ್ಗಳ ಜೊತೆಗೆ ಅಂಜನಾ ಅವರು ಆ ವಿದೇಶಿ ಹುಡುಗನ ಫೋಟೋ ಹಾಕಿರೋದು ಇದು ಸಾಕಷ್ಟು ಅನುಮಾನವನ್ನು ಹುಟ್ಟಾಕ್ತಾ ಇದೆ.
ಇದೆ ಮತ್ತು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಕ್ಕನ ಮದುವೆಯಲ್ಲಿ ತಂಗಿ ಕೂಡ ತನ್ನ ಬಾಯ್ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆಗೆ ಇದ್ದಂಗೆ ಕಾಣಿಸ್ತಾ ಇದೆ. ಆ ವಿದೇಶಿ ಹುಡುಗ ಯಾರು, ಆತನ ಹಿನ್ನೆಲೆ ಏನು, ಆತ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಥವಾ ಏನು ಎತ್ತ ಇದ್ಯಾವುದು ಕೂಡ ಗೊತ್ತಿಲ್ಲ. ಅಂಜನಾ ಅವರು ತಮ್ಮ ಫ್ಯಾಮಿಲಿ ಫೋಟೋ ಜೊತೆಗೆ ಆ ಹುಡುಗ ಮತ್ತು ಒಂದು ಅಜ್ಜಿಯ ಫೋಟೋವನ್ನ ಹಾಕಿರೋದು ಈಗ ಅವರ ಅಭಿಮಾನಿಗಳನ್ನ, ಅರ್ಜುನ್ ಸರ್ಜಾ ಫ್ಯಾನ್ಸ್ ಅನ್ನ ಕಾಡಿಸ್ತಾ ಇದೆ. ಸೊ ಇವ್ರ ಜೊತೆಗೆ ಅಂಜನಾ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೇನು ಶೀಘ್ರದಲ್ಲೇ ಅಂಜನಾ ಅವರು ಕೂಡ ಮದುವೆ ಆಗಲಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅರ್ಜುನ್ ಸರ್ಜಾ ತಮ್ಮ ಮೊದಲ ಮಗಳು ಐಶ್ವರ್ಯ ವಿವಾಹವನ್ನ ಸ್ವಲ್ಪ ತಡವಾಗಿ ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಎರಡನೇ ಮಗಳ ವಿವಾಹವನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅಂಜನಾ ಅವರ ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ. ಹುಡುಗ ಕೂಡ ಫಿಕ್ಸ್ ಆಗಿದ್ದಾನೆ, ಅದು ವಿದೇಶಿ ಹುಡುಗ. ಸೊ ಇನ್ನೇನು ಈ ವಿಚಾರವನ್ನ ಅನೌನ್ಸ್ ಮಾಡಬೇಕಾಗಿದೆ. ಆದ್ರೆ ಅಷ್ಟರ ಒಳಗಡೆನೆ ಅಂಜನಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಹಾಕೊಂಡಿರೋದು ಎಲ್ರಿಗೂ ಗೊತ್ತಾಗೋ ಹಾಗಾಗಿದೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಇದ್ಯಾವುದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನ ಅರ್ಜುನ್ ಸರ್ಜಾ ಆಗ್ಲಿ ಅಥವಾ ಅಂಜನಾ ಆಗ್ಲಿ ಕೊಟ್ಟಿಲ್ಲ. ಒಂದೇ ಒಂದು ಫೋಟೋ ಈಗ ಇಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಿದೆ. ಸೊ ಹಾಗೇನಾದ್ರೂ ಮದುವೆ ಆದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಮದುವೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ.